ಸರ್, ಇವತ್ತು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಿದ್ದೀರಿ, ಪಾರ್ಲಿಮೆಂಟ್ ಅಲ್ಲಿ ಭೇಟಿ ಆಗಿದ್ದೀರಿ. ಅದ್ರ ಜೊತೆಗೆ ನಿನ್ನೆ ರಾತ್ರಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದೀರಿ ಅಂತ ಸುದ್ದಿ ಅದೇ ಹೇಳಿದಿಲ್ಲ. ನಾಳೆ ಬೆಂಗಳೂರಿಗೆ ಹೋಗ್ತೀನಿ, ನಾಡ್ದು ನಿಮ್ಮೂರಲ್ಲಿ ಬರ್ತಾರೆ, ಆರಾಮಾಗಿ ಕುಂತು ಸುದೀರ್ಘವಾಗಿ ಕೇಳಬೇಕಾಗ್ತದೆ. ಇಲ್ಲಿ ಶಾರ್ಟ್ ನಲ್ಲಿ ಹೇಳಬೇಕು. ಇನ್ನೂ 2-3 ದಿನ ಭೇಟಿ ಆಗ್ಬೇಕಿದೆ. ಅಂದ್ರೆ ಇನ್ನೂ ಇದೆ, ಸಾಯಂಕಾಲ ಇದೆ, ನಾಳೆ ಕೂಡ ಇದೆ. ಸೊ ಎದಕ್ಕೆ ಭೇಟಿ ಆಯ್ತು, ಏನೇನು ಚರ್ಚೆ ಮಾಡೋದು ಅಂತ ಅಲ್ಲಿ ಸುದೀರ್ಘವಾಗಿ ಹೇಳ್ತೀನಿ ಬೆಂಗಳೂರಲ್ಲಿ. ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಿರ್ತಕ್ಕಂಥ ಎಲ್ಲಾರ್ದು ಯಾಕೆ ಭೇಟಿ, ಅದು ಏನ್ ಚರ್ಚೆ ಆಯ್ತು, ಏನದ್ರಿಂದ ಲಾಭ ನಷ್ಟ ಇವೆಲ್ಲ ಕೂಡ ಬೆಂಗಳೂರಲ್ಲಿ ಹೇಳ್ತೀವಿ. ಈಗ ನಾನಾ ವ್ಯಾಖ್ಯಾನಗಳಾಗ್ತಿದೆ, ಅದಕ್ಕೆ ಆ ವ್ಯಾಖ್ಯಾನ ಉತ್ತರ ಕೊಡ್ಲಿಕ್ಕೆ ಬೆಂಗಳೂರಲ್ಲಿ ಫ್ರೈಡೇ ಹೆಂಗಾರ ಬಂದೇ ಬರ್ತಾರ ನಾವು ಫ್ರೈಡೇ ಬೆಂಗಳೂರಲ್ಲಿ ನಿಮ್ಮವರು. ಸೊ ಅಲ್ಲಿ ಹೇಳ್ತೀನಿ. ಕುಮಾರಸ್ವಾಮಿ ಅವರ ಜೊತೆ ದೇವೇಗೌಡರು ಕೂಡ ಎಲ್ಲ ಅಲ್ಲೇ ಬೆಂಗಳೂರಲ್ಲಿ ಹೇಳ್ತೀವಿ. ಈಗ ಹೇಳಿದ್ರೆ ಇನ್ನೂ ಮತ್ತೆ ಇನ್ನೂ ನಡೆದಿದೆ, ಇನ್ನೂ ನಿಮ್ದು ಆರೇ ಎಲ್ಲ ಇನ್ನೂ ಪೀಕ್ದಲ್ಲಿದೆ. ಇನ್ನೂ ಅದಕ್ಕೆ ಆಗಿಲ್ಲ, ಇನ್ನೂ ಈಗ ಇದು ಆರಿಲ್ಲ, ಇನ್ನೂ ಇನ್ನು ನಾಳೆವರೆಗೆ ಇನ್ನೂ ಭೇಟಿಗಳಿದಾವೆ. ಸಿರಿಜಾಪ ಭೇಟಿ ಇದೆ ನಾಳೆ. ಇನ್ನು ಅದಕ್ಕೆ ಹೇಳ್ತೇನೆ, ನಾಳೆಗೆ ನೋಡೋಣ, ನಾಳೆ ಮಟ್ಟ ವೇಟ್ ಮಾಡಿ. ಅಂದ್ರೆ ಯಾರನ್ನ ಭೇಟಿ ಆಗ್ತೀವಿ? ಇನ್ನೂ ಇದೆ ಸುಮಾರು. ಅಧ್ಯಕ್ಷನ ಭೇಟಿ ಆಗ್ಬೇಕು, ಖರ್ಗೆಜಿ ಅವ್ರನ್ನ ಸಾಯಂಕಾಲ. ಇನ್ನೂ ಭೇಟಿ ಆಗಿಲ್ಲ ಅವ್ರನ್ನ. ಖರ್ಗೆಜಿ ಅವರಿದ್ದಾರೆ, ನಾಳೆ ಕೂಡ ಮೀಟಿಂಗ್ ಇದೆ. ಸೊ ನಾಳೆ ಸಾಯಂಕಾಲ ಹೋಗ್ತೀವಿ, ನಾಡ್ದಂತೆ ಹೆಂಗಾರು ನಿಮ್ಮವ್ರು ಬಂದೇ ಬರ್ತಾರೆ ಬೆಂಗಳೂರಲ್ಲಿ ಫ್ರೈಡೇ. ಇಲ್ಲ ಅವ್ರ ಡೇಟ್ ತೊಂದಿಲ್ಲ. ಸರಿ, ಏನ್ ಸರ್ ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜಣ್ಣ ಅವ್ರು ಇನ್ನೂ ದೂರ ಕೊಡೋ ತರದ್ದು ಏನು ಗೊತ್ತಿಲ್ಲ. ಅದು ಹೋಗಿ ಮಾತಾಡ್ತೀನಿ ಅವ್ರ ಜೊತೆ, ರಾಜಣ್ಣ ಅವ್ರ ಜೊತೆ ಮಾತಾಡ್ತೀವಿ. ಗೊತ್ತಿಲ್ಲ ಏನಾಗಿದೆ, ಕೊಟ್ಟಿದಾರಿಲ್ಲ ಗೊತ್ತಿಲ್ಲ. ಚರ್ಚೆ ಮಾಡೋಣ, ಅಂತಿಮವಾಗಿ ಅವ್ರ ನಿರ್ಧಾರ ಅವರೇ ಮಾಡಬೇಕು. ಕುಮಾರಸ್ವಾಮಿ ಅವ್ರ ಜೊತೆ ಏನಾದ್ರು ಹನಿ ಟ್ರ್ಯಾಪ್ ವಿಚಾರ ಬಗ್ಗೆ ಏನಾದ್ರು ಬೆಂಗಳೂರು ಹೇಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.